ನಮಸ್ಕಾರ. ಸಿ ಪಿ ಸಿಯ ವಿಡಿಯೋಗಳನ್ನ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇರ್ತಕ್ಕಂಥದ್ದು ಲಿಮಿಟೇಷನ್ ಆ್ಯಕ್ಟ್ನ ವಿಡಿಯೋ. ದಿಸ್ ಈಸ್ ಅಬೌಟ್ ಲಿಮಿಟೇಷನ್ ಆ್ಯಕ್ಟ್. I am in Unit 5 and this is my last video for CPC. ನಿಮಗೆ ನಾನು ಎಕ್ಸಾಮ್ ಪ್ರಾರಂಭದಲ್ಲಿ ಹೇಳಿದ್ದೆ CPCನ ಕಂಪ್ಲೀಟ್ ಮಾಡಿಕೊಡ್ತೀನಿ ಅಂಥೇಳಿ. ಐ ಹ್ಯಾಡ್ ನಾಟ್ ಟೋಲ್ಡ್ ಲಿಮಿಟೇಷನ್ ಆ್ಯಕ್ಟ್, ಬಟ್ ಐ ಹ್ಯಾವ್ ಕಂಪ್ಲೀಟೆಡ್ ಲಿಮಿಟೇಷನ್ ಆ್ಯಕ್ಟ್ ಆಲ್ಸೋ. ದೇರ್ ಫೋರ್ ದ ಪ್ರಿಸ್ಕ್ರೈಬ್ಡ್ ಸಿಲೆಬಸ್ ವಾಟ್ ವಾಸ್ ದೇರ್ ಫಾರ್ ಯು, ಐ ಥಿಂಕ್ ಐ ಆಮ್ ಏಬಲ್ ಟು ಕಂಪ್ಲೀಟ್ ಆಲ್ ದ ಸಿಲೆಬಸ್ ಫಾರ್ ಯು. ಸೊ ವಿತ್ ದಿಸ್ ವಿಡಿಯೋ ಆ್ಯಂಡ್ ಇದು ಒಂದು ವಿಡಿಯೋನ ತೊಗೊಂಡ್ರೆ ನೀವು ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದು ನೋಡಿ. ಇನ್ನೂ ಹೆಚ್ಚಿನ ವಿವರ ಬೇಕು ಅಂತಂದರೆ ನನಗನ್ಸಿದ ಮಟ್ಟಿಗೆ ದೇರ್ ಆರ್ ಸೆಕ್ಷನ್ಸ್ ಲೈಕ್ 29-30. ದೆನ್ 2 sections ಆರ್ ದೇರ್ ದ್ಯಾಟ್ ಹ್ಯಾವ್ ಟು ಬಿ ಡಿಸ್ಕಸ್ಡ್. ಐ ಡೋಂಟ್ ಥಿಂಕ್ ಎನಿ ಕ್ವಶನ್ ಈಸ್ ಫ್ರೇಮ್ಡ್ ಆನ್ ದಟ್. ಅವಶ್ಯಕತೆ ಇದೆ ನಿಮ್ಗೆ ಅನಿಸಿದರೆ ಇನ್ನೊಂದು ವಿಡಿಯೋ ಮಾಡ್ತೀನಿ, ಏನು ತೊಂದರೆ ಇಲ್ಲ. ಐ ಕ್ಯಾನ್ ಡೂ ದ್ಯಾಟ್ ವಿಡಿಯೋ ಆಲ್ಸೋ. ಬಟ್ ನನ್ನ ಪ್ರಕಾರ ದಿಸ್ ಈಸ್ ಸಫಿಷಿಯೆಂಟ್ ಫಾರ್ ದ ಪರ್ಪಸ್ ಆಫ್ ಯುವರ್ ಎಕ್ಸಾಮಿನೇಷನ್. So with these 3 sections I am discussing today, and these 3 sections are important on the point of view of examination as well as important as a civil litigant. ನಾಳೆ ನೀವು ಕೋರ್ಟಲ್ಲಿ ಸಿವಿಲ್ ಪ್ರಕರಣದ ನ್ಯಾಯವಾದಿಗಳಾದರೆ ಅಲ್ಲಿ ಭಾಳ ಯೂಸ್ ಮಾಡ್ತೀರಿ ನೀವು. ನಿನ್ನೆ ನಾನು ಒಂದು ಹೈಕೋರ್ಟ್ನ ಜಡ್ಜ್ಮೆಂಟನ್ನು ವಿಡಿಯೋ ನೋಡ್ತಾ ಇದ್ದೆ. ಅವರು ಶೇಷಾಚಲ ಅಂತಕ್ಕಂಥ ಅಡ್ವೊಕೇಟ್ ಜಡ್ಜ್ ಪರ್ಟಿಕ್ಯುಲರ್ಲಿ ಇದೇ ವಿಷಯದ ಮೇಲೆ ಇತ್ತು. ವೆರಿ ಇಂಟ್ರೆಸ್ಟಿಂಗ್ ವಿಡಿಯೋ. ಅದನ್ನು ಕೂಡ ನಾನು ನೋಡಿದೆ. ಭಾಳಷ್ಟು ಚಂದ ಅವರು ವಿವರಣೆಯನ್ನು ಕೊಟ್ಟರು. ಶೇಷಾಚಲ ಅವರು ಏನು ಹೇಳೋದೇ ಬೇಡ ಅಂಥೇಳಿ ಈ ಕಾನೂನಿನ ಕಥೆಯನ್ನು ಹೇಳಿಬಿಟ್ರು. ಓಕೆ, ಸೊ ನಾವು ಐ ವಿಲ್ ಕಮ್ ಬ್ಯಾಕ್ ಟು ಮೈ ದಿಸ್ ಒನ್. ಸೊ ಹಿಯರ್ ಸೆಕ್ಷನ್ 25 ಟಾಕ್ಸ್ ಅಬೌಟ್ acquisition of easement by prescription ಅಂತ. acquisition of easement by prescription. Here acquisition means ನಾವು ಪಡ್ಕೊಂಡ್ಬಿಡೋದು. what is easement? ಸುಲಭವಾಗಿ what is easement means we are practicing to use it. we are practicing to use it by prescription. what is prescription? for a pretty long time. for a long time, ಸುಮಾರು ವರ್ಷ ಆ ಒಂದು ಪರ್ಟಿಕ್ಯುಲರ್ ಫೆಸಿಲಿಟಿನ ನಾವು ಉಪಯೋಗ ಮಾಡ್ತಾ ಇದ್ದೀವಿ. ಮಾಡಿದರೆ ಇಟ್ ಬಿಕಮ್ಸ್ ಅಕ್ವಿಸಿಷನ್ ಅನ್ನೋದನ್ನು ಸೆಕ್ಷನ್ 25 ಹೇಳ್ತದೆ. ಇಟ್ ಬಿಕಮ್ಸ್ ಯುವರ್ ಪ್ರಾಪರ್ಟಿ ಅಂತ ಹೇಳುತ್ತದೆ. ವಾಟ್ ಸೆಕ್ಷನ್ 26 ಸೇಸ್? ಸೆಕ್ಷನ್ 26 ಈಸ್ ಒನ್ ಎಕ್ಸ್ಕ್ಲೂಷನ್ ಟು ಸೆಕ್ಷನ್ 25. ಏನು, ಒಂದು ಪರ್ಟಿಕ್ಯುಲರ್ ಸಿಚುವೇಶನ್ ಇದೆ, ಆ ಸಿಚುವೇಶನಲ್ಲಿ ಅದಕ್ಕೆ ರಿವರ್ಸ್ನರ್ ಸಿಚುವೇಶನ್ ಅಂತೀವಿ ನಾವು. ಅಂತಹ ಸಂದರ್ಭದಲ್ಲಿ ನಿಮಗೆ ಈ ಒಂದು ಅಕ್ವಿಸಿಷನ್ ಇದೆಯಲ್ಲ, ಈಸ್ಮೆಂಟ್ ಅಕ್ವಿಸಿಷನ್ ನಿಮಗೆ ಸಿಗೋದಿಲ್ಲ ಅಂತೇಳಿ. ಆಮೇಲೆ ಸೆಕ್ಷನ್ 27 ಈಸ್ ಎನದರ್ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್. ದ ಬೇಸಿಕ್ ಪ್ರಿನ್ಸಿಪಲ್ ಆಫ್ ಲಿಮಿಟೇಷನ್ ಆ್ಯಕ್ಟ್ ಈಸ್ ಆ್ಯಕ್ಟ್ 1963 ಈಸ್ ಇಟ್ ಆ್ಯಕ್ಚುಲಿ ಟೇಕ್ಸ್ ಅವೇ ದಿ ರೈಟ್ ಆಫ್ ಫೈಲಿಂಗ್ ಶೂಟ್. ನಾಟ್ ದ ರೈಟ್ ಇಟ್ ಸೆಲ್ಫ್. ನೋಡಿ, ನೀವು ಯಾರೋ ಒಬ್ಬ ವ್ಯಕ್ತಿಗೆ ಬಿಗೆ ಸಾಲ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ಆವಾಗ ಬಿ 3 ವರ್ಷದೊಳಗೆ ಸಾಲ ವಾಪಸ್ ಕೊಡಬೇಕು. ಬಿ ಏನು ಮಾಡ್ತಾನೆ, 3 ವರ್ಷದೊಳಗೆ ಸಾಲ ವಾಪಸ್ ಕೊಡಬೇಕು. ಆದ್ದರಿಂದ ಅವನ ಸಾಲ ವಸೂಲು ಮಾಡಲಿಕ್ಕೆ 3 ವರ್ಷದ ನಂತರ ಕೋರ್ಟ್ಗೆ ಹೋಗೋಕ್ಕಾಗೋದಿಲ್ಲ. ದಟ್ ಈಸ್ ವಾಟ್ ಲಿಮಿಟೇಷನ್ ಆ್ಯಕ್ಟ್ ಟಾಕ್ಸ್ ಅಬೌಟ್. ಒಮ್ಮೆ ನೀವು ಆ ಒಂದು ಮಿತಕಾಲವನ್ನು ಮೀರಿದ ನಂತರ ಕೋರ್ಟು ನಿಮ್ಗೆ ಹೆಲ್ಪಿಗೆ ಬರೋದಿಲ್ಲ. ಕೋರ್ಟ್ ವಿಲ್ ನಾಟ್ ಎಂಟರ್ಟೈನ್ ಯುವರ್ ಕೇಸ್. ದಟ್ ಈಸ್ ಲಿಮಿಟೇಷನ್ ಆ್ಯಕ್ಟ್. ಆದರೆ ಇಲ್ಲಿ ನಿಮ್ಮ ಹಕ್ಕನ್ನೇ ಮಾಯ ಮಾಡಿಬಿಡ್ತದೆ. ಸೆಕ್ಷನ್ 27 ಟಾಕ್ಸ್ ಅಬೌಟ್ ಎ ಪ್ರೊವಿಷನ್ ವೇರ್ ದ ರೈಟ್ ಇಟ್ ಸೆಲ್ಫ್ ಇಸ್ ಗಾನ್. ಅಂದರೆ ನಿಮ್ಮ ಹಕ್ಕಿದೆಯಲ್ಲ, ಹಕ್ಕೂ ಹೋಗುತ್ತೆ ಅನ್ನೋದನ್ನು ಸೆಕ್ಷನ್ 27 ಹೇಳುತ್ತೆ. ಹೇಗೆ ಅನ್ನೋದನ್ನು ಒಂದೊಂದಾಗಿ ನೋಡೋಣ. ಆಲ್ ದ 3 sections ಐ ವಿಲ್ ಡಿಸ್ಕಸ್ ವೆರಿ ಇನ್ ಎ ಡೀಟೇಲ್ಡ್ ವೇ. ನಿಮಗೆ ಎಕ್ಸಾಮ್ನಲ್ಲಿ ಪ್ರಶ್ನೆ ಹೆಂಗೆ ಬರ್ಬೋದು ಅಂದರೆ, ರೈಟ್ ಅಬೌಟ್ ಪ್ರಿಸ್ಕ್ರಿಪ್ಷನ್ ಅಂತ ಬರ್ಬೋದು.
ನಿಮಗೆ ಎಡ್ವರ್ಸ್ ಪೊಸೆಷನ್ ಅಂತ ಕೇಳ್ಬೋದು. ಎಡ್ವರ್ಸ್ ಪೊಸೆಷನ್ ಅದನ್ನು ನೋಡ್ತೀವಿ ನಾವು ಸೆಕ್ಷನ್ ಯಾವುದು, ಸೆಕ್ಷನ್ 27ನಲ್ಲಿ. ಎಡ್ವರ್ಸ್ ಪೊಸಿಷನ್ ನಮ್ಗೆ ಎಲ್ಲಿ ಬರುತ್ತೆ, ಸೆಕ್ಷನ್ 27ನಲ್ಲಿ ಬರುತ್ತೆ. ಸೆಕ್ಷನ್ 27ನಲ್ಲಿ ನಿಮಗೆ ಎಡ್ವರ್ಸ್ ಪೊಸಿಷನ್ ಬರುತ್ತೆ. ಅವೆಲ್ಲ ಡಿಸ್ಕಸ್ ಮಾಡೋಣ. ಫಸ್ಟ್ ಲೆಟ್ ಅಸ್ ಡಿಸ್ಕಸ್ ಸೆಕ್ಷನ್ 25. ಸೆಕ್ಷನ್ 25 ಸಬ್ ಕ್ಲಾಸ್ 1 ಏನು ಹೇಳುತ್ತೆ ನೋಡ. ಸೆಕ್ಷನ್ 25 ಹೇಳ್ಬಿಟ್ಟಿದ್ದೀನಿ ನಿಮಗೆ. ಅಕ್ವಿಸಿಷನ್ ಆಫ್ ಈಸ್ಮೆಂಟ್ ಬೈ ಪ್ರಿಸ್ಕ್ರಿಪ್ಷನ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಏನು ಅಕ್ವಿಸಿಷನ್ ಅಂದ್ರೆ ಏನು, ಈಸ್ಮೆಂಟ್ ಅಂದ್ರೆ ಏನು, ಅದು ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ವೇರ್ ದ ಅಕ್ಸೆಸ್ ಆ್ಯಂಡ್ ಯೂಸ್, ನೋಡಿ ಅಕ್ಸೆಸ್ ಅಂದ್ರೆ ನಿಮ್ಮ ಕೈಗೆ ಸಿಗ್ತದೆ, ಅದು ನೀವು ಅದನ್ನು ಉಪಯೋಗಿಸ್ಬೋದು, ಅದನ್ನು ನಿಮಗೆ ಅವೈಲೇಬಲ್ ಇದೆ ಮತ್ತು ಅದನ್ನು ನೀವು ಉಪಯೋಗಿಸ್ತೀರಿ. ಏನನ್ನ, ಲೈಟ್ ಆರ್ ಏರ್. ನೀವು ಬೆಳಕನ್ನು ಮತ್ತು ಏನು ಹೇಳ್ತೀರಿ, ಹವೆಯನ್ನು ಅಥವಾ ಗಾಳಿಯನ್ನು ಉಪಯೋಗ ಮಾಡ್ತೀರಿ. ಟು ಆ್ಯಂಡ್ ಫಾರ್ ಎನಿ ಬಿಲ್ಡಿಂಗ್, ಯಾವುದೇ ಒಂದು ಬಿಲ್ಡಿಂಗಿಗೆ ಹ್ಯಾಸ್ ಬೀನ್ ಪೀಸಬಲಿ, ಹೆಂಗೆ ಶಾಂತಯುತವಾಗಿ ಯೂಸ್ ಮಾಡ್ತಾ ಇದ್ದೀರಿ ನೀವು. ಎಂಜಾಯ್ಡ್ ದೇರ್ ವಿತ್ ಎನ್ ಈಸ್ಮೆಂಟ್, ತುಂಬ ಈಸಿಯಾಗಿ ಅದನ್ನು ಯೂಸ್ ಮಾಡ್ತಾ ಇದ್ದೀರಿ. ಆ್ಯಸ್ ಆಫ್ ರೈಟ್, ಇನ್ನೊಬ್ರು ನೀವು ಪರ್ಮಿಷನ್ ಕೊಟ್ರಂತಲ್ಲ, ನಿಮ್ಮದೇ ಹಕ್ಕನ್ನು ಥರ ನೀವು ಯೂಸ್ ಮಾಡ್ತಾ ಇದ್ದೀರಿ. ವಿದೌಟ್ ಇಂಟ್ರಪ್ಷನ್, ಎಲ್ಲೂ ನಿಮ್ಗೆ ಯಾರು ತೊಂದರೆ ಕೊಟ್ಟಿಲ್ಲ. ಆ್ಯಂಡ್ ಫಾರ್ 20 years, ಎಷ್ಟು ದಿವಸ ನೀವು ಯೂಸ್ ಮಾಡಿರ್ತೀರಿ, 20 years ಯೂಸ್ ಮಾಡಿದ್ದೀರಿ. ಯು ಹ್ಯಾವ್ ಯೂಸ್ಡ್ ಇಟ್ ಫಾರ್ 20 years. ಫಾರ್ ಎಕ್ಸಾಂಪಲ್, let us assume that there is a site, you have built a house. ಈ ಸೈಟಲ್ಲಿ ನೀವೇನು ಮಾಡಿದಿರಿ, ಮನೆ ಕಟ್ಕೊಂಡ್ರಿ. ಇನ್ ದಿಸ್ ಸೈಟ್ ಯು ಹ್ಯಾವ್ ಬಿಲ್ಟ್ ಎ ಹೌಸ್. ಈ ಸೈಟು ವೇಕೆಂಟ್ ಇದೆ, ರೈಟ್. ಈ ಸೈಟಲ್ಲಿ ಮನೆ ಅಷ್ಟೇ ಕಟ್ಕೊಳ್ಳಿಲ್ಲ ನೀವು, ಮತ್ತು ಇಲ್ಲೆಲ್ಲ ಇಲ್ಲೊಂದು ಕಿಟಕಿ ಇಟ್ರಿ, ಇಲ್ಲೊಂದು ಕಿಟಕಿ ಇಟ್ರಿ. ಓಕೆ, ಸೊ ಈ ಸೈಟು ಖಾಲಿ ಇದೆ. ಸೊ ದಿಸ್ ಇಸ್ ಸೈಟ್ ಆಫ್ ಎ, ಸೈಟ್ ಆಫ್ ಬಿ ಖಾಲಿ ಇದೆ. ನೀವು ಕರೆಕ್ಟ್ ನಿಮ್ಮ ಬೌಂಡ್ರಿಗೇನೆ ಬಿಲ್ಡಿಂಗ್ ಕಟ್ಕೊಂಡು, ಆಮೇಲೆ ಅದಕ್ಕೆ ದೊಡ್ಡ ವಿಂಡೋ ಹಾಕ್ಕೊಂಡು, ಅದಕ್ಕೆ ಸಜ್ಜಾ ಹಾಕ್ಕೊಂಡು, ಇಲ್ಲೇನಾಗುತ್ತೆ, ಯು ಆರ್ ಎಂಜಾಯಿಂಗ್ ಲೈಟ್ ಆ್ಯಂಡ್ ಏರ್, ಎರಡೂ ನೀವು ಎಂಜಾಯ್ ಮಾಡ್ತಾ ಇದ್ದೀರಿ. ಈ ರೀತಿ ಮಾಡುವಾಗ 20 ವರ್ಷ ತನಕ, 20 years ಈ ಬಿ ಮಾಲಕ್ಕಿದಾನಲ್ಲ, ಅವ್ನು ಬಂದು ನಿಮ್ಗೆ ಏನು ಕೇಳಲೇನೇ ಇಲ್ಲ. ಹಿ ಡಿಡ್ ನಾಟ್. ನೀವು ಆರಾಮ್ ಯೂಸ್ ಮಾಡ್ತಾ ಇದ್ರಿ, ಆಮೇಲೆ ಅವನು ಬಂದು ನಿಮಗೆ ಕೇಳಲೇನೇ ಇಲ್ಲ. ಆವಾಗ ನಿಮ್ಗೆ ಇದ್ರ ಹಕ್ಕು ಬರುತ್ತೆ, ಆ ಗಾಳಿ ಬೆಳಕಿನ ಹಕ್ಕು. ಆಮೇಲೆ ಬಂದು ಅವನು ಇದನ್ನು ಕ್ಲೋಸ್ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ. ಈ ಕೆನಾಟ್ ಕ್ಲೋಸ್ ಆಫ್ಟರ್ 20 years. ಅವ ಏನಾರು ಅಬ್ಜೆಕ್ಷನ್ ಮಾಡಬೇಕಿತ್ತು, ಬಿ ಮಾಲಕ್ಕೆ ಮಾಡಬೇಕಿತ್ತಂದ್ರೆ ಈ 20 ವರ್ಷದೊಳಗೆ ಮಾಡಬೇಕಿತ್ತು. ಮತ್ತೊಂದು, ನೀವು ಈ ಹಕ್ಕನ್ನು ಕೋರ್ಟ್ನಿಂದ ಡಿಕ್ಲೇರ್ ಮಾಡಿಸ್ಕೋಬಹುದು. ಈ 20 ವರ್ಷ ಆದಮೇಲೆ ಪ್ಲಸ್ 2 years ನಿಮ್ಗೆ ಟೈಮ್ ಇದೆ. ಈ 2 years ಟೈಮ್ನೊಳಗೆ ನೀವು ಡಿಕ್ಲರೇಷನ್ ಡಿಕ್ರಿ ಮಾಡಿಸ್ಬೋದು. ಏನು ಡಿಕ್ಲರೇಷನ್ ಡಿಕ್ರಿ? ಸ್ವಾಮಿ, ನಾನು ಇಲ್ಲಿ ಮನೆ ಕಟ್ಕೊಂಡಿನಿ, ಕಿಟಕಿ ಹಾಕ್ಕೊಂಡಿನಿ, ಈ ಕಿಟಕಿಯಿಂದ ಗಾಳಿ ಬೆಳಕು ನಂಗೆ ಬರ್ತೈತೆ, ಅದು ನನ್ನ ಈಸ್ಮೆಂಟ್ ರೈಟ್ ಅಂತ ಹೇಳಿ ನೀವು ಡಿಕ್ಲೇರ್ ಮಾಡ್ರಿ ಅಂತ ಹೇಳಿ ಡಿಕ್ಲೇರ್ ಮಾಡಿಸ್ಕೋಬಹುದು. ದಿಸ್ ಈಸ್ ಆಕ್ಚುಲಿ ಫಸ್ಟ್ ಪಾರ್ಟ್. ನೋಡಿ, ಇನ್ನೊಂದ್ಸಲ ಓದ್ತೀನಿ. ವೇರ್ ದ ಅಕ್ಸೆಸ್ ಅಂಡ್ ಯೂಸ್ ಆಫ್ ಲೈಟ್ ಆರ್ ಏರ್ ಟು ಅಂಡ್ ಫಾರ್ ಎನಿ ಬಿಲ್ಡಿಂಗ್ ಹ್ಯಾವ್ ಬೀನ್ ಪೀಸ್ಫುಲಿ ಎಂಜಾಯ್ಡ್. ನೋಡಿ, ಲೈಟು ಮತ್ತು ಏರ್ ನಾನು ಆರಾಮಾಗಿ ಎಂಜಾಯ್ ಮಾಡಿದ್ದೀನಿ. ಓಕೆ, ವಿತ್ ಈಸ್ಮೆಂಟ್ ಆ್ಯಂಡ್ ಇಸ್ ಎ ರೈಟ್. ನಾನೇನು ಅವ್ನಿಗೆ ಹೋಗಿ ಕೇಳಕ್ಕೆ ಹೋಗಿಲ್ಲ, ಸ್ವಾಮಿ ನಾ ಕಿಟಕಿ ಹಾಕ್ತೀನಿ, ಪಕ್ಕದ ಸೈಟ್ನವ್ನು ನಾನು ಕೇಳಕ್ಕೆ ಹೋಗಿಲ್ಲ, ನಂದೇ ಹಕ್ಕನ್ನು ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾನು. ಓಕೆ, ರೈಟ್. ವಿದೌಟ್ ಇಂಟ್ರಪ್ಷನ್ ಆ್ಯಂಡ್ ಫಾರ್ 20 years. ಎಷ್ಟು ವರ್ಷ ಯೂಸ್ ಮಾಡ್ಬೇಕು ನೀವು? 20 ವರ್ಷ ಯೂಸ್ ಮಾಡಿದ್ದೀರಿ. ದೇರ್ ಫೋರ್ ಯು ವಿಲ್ ಗೆಟ್ ದ್ಯಾಟ್ ರೈಟ್. ಹೆಂಗೆ? ಶಾಲ್ ಬಿ ಅಬ್ಸಲ್ಯೂಟ್. ಅದೊಂದು ನಿಮಗೆ ಅಬ್ಸಲ್ಯೂಟ್ ರೈಟ್, ಸಂಪೂರ್ಣ ಹಕ್ಕಾಗ್ತದೆ ನಿಮ್ಗೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಇದು ಇಲ್ಲಿಗೆ ಮುಗಿಲಿಲ್ಲ. ಇಟ್ ಹ್ಯಾಸ್ ಗಾಟ್ ಸೆಕೆಂಡ್ ಪಾರ್ಟ್ ಆಲ್ಸೋ. ವಾಟ್ ಈಸ್ ಸೆಕೆಂಡ್ ಪಾರ್ಟ್? ಅಂಡ್ ವೇರ್ ಎನಿ ವೇ ಆರ್ ವಾಟರ್ ಕೋರ್ಸ್. ನೀವೇನಾದ್ರು ದಾರಿ ಮಾಡ್ಕೊಂಡಿದ್ರಿ ಅಂತ ಇಟ್ಕೊಳ್ಳಿ, ಅಥವಾ ನೀರು ಹೋಗಕ್ಕೆ ದಾರಿ ಮಾಡಿದ್ರಿ, ನಿಮ್ಮ ಬಚ್ಚಲ ಮನೆ ನೀರು ಬಿಟ್ಟಿದ್ರಿ, ಅಥವಾ ನೀವು ದಿನ ಅದರಲ್ಲಿ ಓಡಾಡ್ತೀರಿ, ದಿನ
ಅದರಲ್ಲಿ ಓಡಾಡ್ತೀರಿ ಅಂತ ಹೇಳಿ ಇಟ್ಕೊಳ್ಳಿ. ಆರ್ ದ ಯೂಸ್ ಆಫ್ ಎನಿ ವಾಟರ್ ಆರ್ ಎನಿ ಅದರ್ ಈಸ್ಮೆಂಟ್, ನೀವು ಅದನ್ನ ಉಪಯೋಗಿಸ್ತಾ ಇದ್ದೀರಿ, ಆ ನೀರನ್ನು ಉಪಯೋಗಿಸ್ತಿದ್ದೀರಿ ಅಥವಾ ದಾರಿ ಉಪಯೋಗಿಸ್ತಾ ಇದ್ದೀರಿ, ವೆದರ್ ಅಫರ್ಮೇಟಿವ್ ಆರ್ ನೆಗೆಟಿವ್, ಹ್ಯಾಸ್ ಬೀನ್ ಪೀಸೆಬಲಿ ಅಂಡ್ ಓಪನ್ಲಿ. ನೋಡಿ, ಇಲ್ಲಿದ್ದಂತಹ ಶಬ್ದ ಓನ್ಲಿ ಪೀಸೆಬಲಿ, ಇಲ್ಲಿದ್ದಂತಹ ಶಬ್ದ ಪೀಸೆಬಲಿ ಮತ್ತು ಓಪನ್ಲಿ. ಏನು ಪೀಸೆಬಲಿ ಓಪನ್ಲಿ ಅಂದರೆ ದಿನ ಉಪಯೋಗ ಮಾಡ್ತಾ ಇದ್ದೀರಿ, ಓಪನ್ ಆಗಿ ಘಂಟಾಘೋಷವಾಗಿ ಉಪಯೋಗ ಮಾಡ್ತಾ ಇದ್ದೀರಿ. ಓಕೆ, ಪೀಸೆಬಲಿ ಎಂಜಾಯ್ಡ್ ಬೈ ದ ಪರ್ಸನ್, ಬೈ ಎನಿ ಪರ್ಸನ್ claiming there the title thereto as an easement, enjoyed by any person claiming title there as to an easement and right without interruption. ಮಧ್ಯೆ ಯಾರು ನೀವು ಬಂದು ಪ್ರಶ್ನೆನೇ ಮಾಡಿಲ್ಲ. and for 20 years the right to such access and use light, air, way, ನೋಡಿ, light, use, air, way or water course, use of the water or other easement shall be absolute and indefeasible. ನಿಮ್ಮ ಕಡೆಯಿಂದ ಅದನ್ನ ಕಸ್ಕೊಳಕ್ಕಾಗಲ್ಲ, ನಿಮ್ಮ ಕಡೆಯಿಂದ ಅದನ್ನ ಕಸ್ಕೊಳಕ್ಕಾಗಲ್ಲ. 20 ವರ್ಷ ನೀವು ಕಂಟಿನ್ಯೂಸ್ ಯೂಸ್ ಮಾಡಿದ್ರೆ ಅನ್ನೋದು ಇದರ ಅರ್ಥ. ಇದಕ್ಕೇನು ಹೇಳ್ತಾರೆ ಅಂತಂದ್ರೆ ದಿಸ್ ಈಸ್ ಕಾಲ್ಡ್ ಆಸ್ ಈಸ್ಮೆಂಟ್ ರೈಟ್. ದಿಸ್ ಈಸ್ ಕಾಲ್ಡ್ ಆಸ್ ಈಸ್ಮೆಂಟ್ ರೈಟ್. ಸೆಕೆಂಡ್ ಎಕ್ಸಾಂಪಲ್ ನಾ ಹೆಂಗೆ ಹೇಳ್ಬೋದು ಅಂತಂದ್ರೆ, ಹಿಯರ್ there are two sides. This is your side, A side. This is B side. And the road is like this. Road is like this. Then what you are doing? Every day you are going to the road like this. This is way. So here you have built a house. This is vacant site or here he has used, we don't know. So this way you are using for 20 years. Hange peacefully and openly. ಈ ಮಾಲಕ್ ಬಂದು ನಿಮ್ಗೆ ಏನು ಕೇಳೇ ಇಲ್ಲ, ಮಾಲಕ್ ಬಂದು he has not objected. 20 ವರ್ಷ ನೀವು ಯೂಸ್ ಮಾಡಿದ್ರೆ this road becomes your absolute right, ಈಸ್ಮೆಂಟ್ ರೈಟ್. ಇಟ್ ಬಿಕಮ್ಸ್, ಆಮೇಲೆ ಬಂದು ನಾವು ರೋಡ್ ಬ್ಲಾಕ್ ಮಾಡೋಕ್ಕಾಗಲ್ಲ, ಏನು ಮಾಡೋದಿದ್ರು 20 ವರ್ಷದೊಳಗೆ ಮಾಡಬೇಕು. ದಿಸ್ ಇಸ್ ವಾಟ್ ಈಸ್ ನೋನ್ ಆಸ್ ಈಸ್ಮೆಂಟ್ ರೈಟ್. ಯು ಸಿ ದಿಸ್. ಅಂಡ್ ವೇರ್ ಎನಿ ವೇ ಆರ್ ಇಂಟರ್ಕೋರ್ಸ್, ವೇ ಅಂದ್ರೆ ದಾರಿ, ವಾಟರ್ ಕೋರ್ಸ್ ಆರ್ ದ ಯೂಸ್ ಆಫ್ ಎನಿ ವಾಟರ್ ಆರ್ ಎನಿ ಅದರ್ ಈಸ್ಮೆಂಟ್, ವೆದರ್ ಅಫರ್ಮೇಟಿವ್, ಅದು ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು. ಹ್ಯಾಸ್ ಬೀನ್ ಅಂದ್ರೆ ನೀವು ಬೇಲಿ ಹಾಕೊಂಡು ಇರ್ಬೋದು, ಅವಾಗ ನೆಗೆಟಿವ್ ಆಗುತ್ತೆ, ಇನ್ನೊಬ್ರು ಬರಕ್ ಬಿಡಲ್ಲ. ಹ್ಯಾಸ್ ಬೀನ್ peaceably and openly. Here it is only peaceably. Here it is openly also. And enjoyed by any person claiming the title thereto as an easement and as a right. ನೀವು ಅದನ್ನ ಅವನ ಪರ್ಮಿಷನ್ ತಗೊಂಡು ಯೂಸ್ ಮಾಡಿಲ್ಲ, ಇಲ್ಲಿ ನೀವು ಬಿ ಪರ್ಮಿಷನ್ ತಗೊಂಡಿಲ್ಲ. ಯು ಆರ್ ಯೂಸಿಂಗ್ ಇಟ್ ಆಸ್ ಇಫ್ ಇಟ್ಸ್ ಯುವರ್ ರೈಟ್. ನಿಮ್ದೇ ಹಕ್ಕನ್ನು ಯೂಸ್ ಮಾಡ್ತಾ ಇದ್ದಾರೆ. ನೋ ಪರ್ಮಿಷನ್ ಫ್ರಮ್ ಓನರ್ ಆಸ್ ಎ ರೈಟ್ ವಿದೌಟ್ ಇಂಟರಪ್ಷನ್. ಮಧ್ಯೆಯಲ್ಲಿ ಇಂಟರಪ್ಷನ್ ಇರಬಾರ್ದು. and for 20 years, then it becomes yours. This is what section 25 clause 1 talks about. 25 clause 1 says this much. There are clause 2 and clause 3. That also we have to see. Then you will understand more. ನಾನು 23 ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. 25(3) I will explain here only. 25(3) I don't want to waste time more. What is 25(3)? ಇದೇ ಸಿಚುವೇಶನ್ನು, ಆದರೆ ನೀವು ಯಾರ ಪ್ರಾಪರ್ಟಿ ಯೂಸ್ ಮಾಡ್ತಿರ್ತೀರಲ್ಲ, ಈ ಪ್ರಾಪರ್ಟಿ ಇದೆಯಲ್ಲ, ದಿಸ್ ಪ್ರಾಪರ್ಟಿ ಮಸ್ಟ್ ಬಿ ಆಫ್ ಗೌರ್ಮೆಂಟ್. ಇದೇನಾದರೂ ಈ ಪ್ರಾಪರ್ಟಿ ಅಥವಾ ಈ ಪ್ರಾಪರ್ಟಿ ಗೌರ್ಮೆಂಟಿಂದಾಗಿದ್ರೆ ಆವಾಗ ಈ 20 ವರ್ಷ ಕಂಡೀಷನ್ ಬದಲು ಈ ಕಂಡೀಷನ್ ಎಷ್ಟು ವರ್ಷ ಇರುತ್ತೆ? 30 ವರ್ಷ ಇರುತ್ತೆ. ದಿಸ್ ಈಸ್ 30 years. This is what section 25 sub class 3 says. What section 25? ಅವಾಗ 30 ವರ್ಷ ತನಕ ನೀವು ಅನ್ಇಂಟರಪ್ಟೆಡ್ ಯೂಸ್ ಮಾಡಿರ್ಬೇಕು. ಸರ್ಕಾರಕ್ಕೆ ನೋಡ್ರಿ, ಆರ್ಟಿಕಲ್ 14 ಇಂದ ಸ್ವಲ್ಪ ಡಿಬೇಟ್ ಆಗ್ತಾರೆ ಅವರು. ಅದನ್ನೇ ಕನ್ನಡದಲ್ಲಿ ಬರೆದಿದ್ದೀನಿ. ಐ ಆಮ್ ನಾಟ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ದಿಸ್. ಐ ವಿಲ್ ನೌ ಕಮ್ ಟು 25(2). ಸೆಕ್ಷನ್ 25(2).
2. 25(2) ಏನು ಹೇಳುತ್ತೆ ನೋಡೋಣ. ಲೆಟ್ ಅಸ್ ಸಿ ವಾಟ್ ಸೆಕ್ಷನ್ 25(2) says. Each of the said periods of 20 years shall be taken to be a period ending within 2 years next before the institution of the suit, wherein the claim to which such period relates is contested. ಇದು ಏನು ಹೇಳುತ್ತೆ ಅಂತಂದ್ರೆ, ನೀವು ನಿಮ್ಮ ಈ ಹಕ್ಕನ್ನು ಏನು ಮಾಡಬೇಕು, 20 ವರ್ಷ ಆದ ಕೂಡಲೇ ಮುಂದಿನ 2 ವರ್ಷದಲ್ಲಿ ನೀವು ಕೋರ್ಟ್ಗೆ ಶೂಟ್ ಹಾಕಿ ಡಿಕ್ರಿ ಮಾಡಿಸ್ಕೋಬೇಕು. ಏನು ಮಾಡ್ಕೋಬೇಕು, ಡಿಕ್ಲರೇಟೆಡ್ ಡಿಕ್ರಿ ಮಾಡಿಸ್ಕೋಬೇಕು. ಆವಾಗ ಅದು ನಿಮ್ಮ ಪರ್ಮನೆಂಟ್ ನಿಮಗೆ ಬರುತ್ತೆ. ದಿಸ್ ಈಸ್ ಎ ಕಂಡೀಷನ್. 20 ವರ್ಷ ಆದ ಕೂಡಲೇ ಇಮಿಡಿಯೇಟ್ಲಿ ನೀವೇನು ಮಾಡಬೇಕು, ಕೇಸ್ ಹಾಕಬೇಕು. ಆದರೆ 20 ವರ್ಷ ಆದ ತಕ್ಷಣ ಓನರ್ ಬಂದು ನಿಮ್ಗೆ ಚಾಲೆಂಜ್ ಮಾಡ್ದ ಅಂತ ಇಟ್ಕೊಳ್ಳಿ, ಆವಾಗಲೂ ಕೂಡ ನೀವು ಶೂಟ್ ಹಾಕಿ ಫೈಟ್ ಮಾಡಿ ನಿಮ್ದು ಅಂತೇಳಿ ನೀವು ಪ್ರೂವ್ ಮಾಡ್ಬೋದು. ಬಟ್ 2 ವರ್ಷ, ಈ 2 ವರ್ಷದ ಒಳಗೆ ನೀವು ಶೂಟ್ ಹಾಕ್ಕೊಂಡು ಡಿಕ್ಲರೇಟರಿ ಡಿಕ್ರಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಅನ್ನೋದನ್ನು ಸೆಕ್ಷನ್ 2 ಹೇಳುತ್ತೆ. ದಟ್ ಇಸ್ ವಾಟ್ ಸೆಕ್ಷನ್ 2 says. This is section 2. Section 2, it is not written in a very clear way, complicated way ನಲ್ಲಿ ಬರ್ತಾರೆ. ನೀವು 2 ವರ್ಷದೊಳಗೆ ಅದನ್ನ ಕೋರ್ಟ್ ಮುಖಾಂತರ ನೀವು ನಿಮ್ದು ಅಂತ ಹೇಳಿ ಡಿಕ್ಲೇರ್ ಮಾಡ್ಕೋಬಹುದು ಅಂತ ತಿಳ್ಕೊಂಡ್ರೆ ಸಾಕು. Now you see section 3, where the property over which the right is claimed under subsection 1. Subsection 1 ಅಂತಂದ್ರೆ 25 clause 1, 25 belongs to government. That subsection shall be read as, ಆವಾಗ ನೀವು 20 ವರ್ಷ ಅಂತ ಇರೋದನ್ನು ಏನು ಓದ್ಬೇಕು, ನೀವು 30 ವರ್ಷ ಅಂತ ಓದಬೇಕು. That's it. This is the explanation for 25(3). ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು. ಐ ಡೋಂಟ್ ವಾಂಟ್ ಟು ವೇಸ್ಟ್ ಟೈಮ್. ಈ ಎಕ್ಸ್ಪ್ಲನೇಷನ್ ನೋಡಿ, ಇದು ಎಕ್ಸ್ಪ್ಲನೇಷನ್ ಇಂಪಾರ್ಟೆಂಟ್. ಇಲ್ಲಿ ಯಾಕೆ ಎಕ್ಸ್ಪ್ಲನೇಷನ್ ಇಂಪಾರ್ಟೆಂಟು ಅಂತಂದರೆ, ಮಧ್ಯದಲ್ಲಿ ಇಂಟ್ರಪ್ಷನ್ ಆಗಿದ್ರೆ ವಿದೌಟ್ ಇಂಟ್ರಪ್ಷನ್ ಅಂದೀವಿ. ಹಾಗಾದ್ರೆ ಇಂಟರ್ಫಿಯನ್ ಅಂದ್ರೆ ಏನು ಅನ್ನೋ ವಿವರಣೆಯನ್ನು ಈ ಎಕ್ಸ್ಪ್ಲನೇಷನ್ ಕೊಡುತ್ತೆ. ಈ ವಿವರಣೆ ನಿಮ್ಮದು ಬೇರೆ ಆ್ಯಕ್ಟಲ್ಲಿ ಇರ್ತಕ್ಕಂಥ ಎಕ್ಸ್ಪ್ಲನೇಷನ್ ಇದು. ಈ ವಿವರಣೆ ಏನು ಹೇಳುತ್ತೆ ಅಂದರೆ, ಇಂಟ್ರಪ್ಷನ್ನಿನ ಅರ್ಥ ಅಂದರೆ ಏನು ಅಂತ ಹೇಳ್ತೀವಿ ನೋಡಿ. ನಥಿಂಗ್ ಈಸ್ ಎನ್ ಇಂಟ್ರಪ್ಷನ್ ವಿದಿನ್ ದ ಮೀನಿಂಗ್ ಆಫ್ ದಿಸ್ ಸೆಕ್ಷನ್ ಅನ್ಲೆಸ್ ವೇರ್ ದೇರ್ ಈಸ್ ಎನ್ ಆಕ್ಚುಯಲ್ ಡಿಸ್ಕಂಟಿನ್ಯೂಯನ್ಸ್. ನೀವು ಮಧ್ಯ ಸ್ವಲ್ಪ ದಿವಸ ಅದನ್ನು ಯೂಸ್ ಮಾಡೋದು ಬಿಟ್ಟಿದ್ರಿ ಅಂತ ಇಟ್ಕೊಳ್ಳಿ. ಆ ಬಿಟ್ಟಿರುವಂಥ ಪೀರಿಯಡ್ ಏನಿರಬೇಕು, ಎಂಜಾಯ್ಮೆಂಟ್ ಬೈ ರೀಸನ್ ಆಫ್ ಅಬ್ಸ್ಟ್ರಕ್ಷನ್ ಬೈ ದ ಆಕ್ಟ್ ಆಫ್ ಸಮ್ ಪರ್ಸನ್ ಅದರ್ ದ್ಯಾನ್ ಕ್ಲೇಮೆಂಟ್. ಓನರ್ ಅಲ್ಲದೆ ಬೇರೆ ಯಾರೋ ನಿಮ್ಗೆ ಅಬ್ಜೆಕ್ಷನ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ಎಕ್ಸೆಪ್ಟ್ ದ ಕ್ಲೇಮೆಂಟ್ ಅಂದ್ರೆ ಓನರ್ ಬಿ ಅಲ್ಲದೆ, ನಾನು ಚಿತ್ರ ತೋರಿಸಿದಿಲ್ಲ ಅದರಲ್ಲಿ ಬಿ ಅಲ್ಲದೆ ಬೇರೆ ದೇವ್ರು ಯಾರು ಅಬ್ಜೆಕ್ಷನ್ ಮಾಡಿದ್ದಾರೆ ಅಂತ ಹೇಳಿ ನೀವೇನಾದ್ರು 1 ವರ್ಷದ ಒಳಗೆ, 1 ವರ್ಷಕ್ಕೂ ಮೀರ್ಲಾರ್ದಂಗೆ ನೀವು ಉಪಯೋಗವನ್ನು ನಿಲ್ಲಿಸಿದ್ರಿ ಅಂತ ಇಟ್ಕೊಳ್ಳಿ, ನಾಟ್ ಎಕ್ಸೀಡಿಂಗ್ 1 year, ದೆನ್ ಇಟ್ ಈಸ್ ನಾಟ್ ಇಂಟ್ರಪ್ಷನ್. ಬೇರೆ ಥರ್ಡ್ ಪಾರ್ಟಿ ನಿಮ್ಗೆ ತೊಂದರೆ ಕೊಟ್ಟರು ಅಂತ ಹೇಳಿ ಉಪಯೋಗ ಮಾಡೋದನ್ನು ನಿಲ್ಲಿಸಿದ್ರಿ ಅಂತ ಇಟ್ಕೊಳ್ಳಿ. ಓಕೆ, and unless obstruction is submitted to or acquiesced in for 1 year after the claimant has notice thereof and the person making authorizing the same to be made. ಯಾವುದೇ ಒಬ್ಬ ವ್ಯಕ್ತಿ 1 ವರ್ಷದ ಒಳಗಡೆ ನಿಮ್ಗೆ ಥರ್ಡ್ ಪಾರ್ಟಿ ಬಂದು ಇಂಟ್ರಪ್ಷನ್ ಮಾಡಿದ್ದ ಅಂತಂದರೆ ಅದು ಇಂಟ್ರಪ್ಷನ್ ಅಲ್ಲ ಅನ್ನೋದನ್ನು ಈ ಸೆಕ್ಷನ್ ಹೇಳುತ್ತೆ. ದಿಸ್ ಈಸ್ ವಾಟ್ ಈಸ್ ಅಬೌಟ್ ಸೆಕ್ಷನ್ 25. ನೌ ಐ ವಿಲ್ ಡಿಸ್ಕಸ್ ಸೆಕ್ಷನ್ 26 ಆಫ್ ಲಿಮಿಟೇಷನ್ ಆ್ಯಕ್ಟ್. ಏನು ಹೇಳುತ್ತೆ, ಎಕ್ಸ್ಕ್ಲೂಷನ್ ಇನ್ ಕೇಸ್ ಆಫ್ ರಿವರ್ಷನರ್. ನೋಡಿ, ಹೊಸ ಶಬ್ದ ಬಂತೀವಿ, ರಿವರ್ಷನರ್. ವಾಟ್ ಈಸ್ ರಿವರ್ಷನರ್ ಅಂತ ನಿಮ್ಗೆ ಗೊತ್ತಿದ್ರೆ ಈ ಸೆಕ್ಷನ್ ಅರ್ಥ ಆಗುತ್ತೆ, ಇಲ್ಲ ಅಂದ್ರೆ ಅರ್ಥ ಆಗೋದಿಲ್ಲ. ರಿವರ್ಷನರ್ ಅಂದ್ರೆ ಏನು ಅಂತಂದ್ರೆ ನಾ ಹೇಳ್ತೀನಿ. ದೇರ್ ಈಸ್ ಎ and A has got a daughter D. ಡಾಟರ್ ಡಿಗೆ ನಾವೇನು ಮಾಡಿದೀವಿ ಅಂದರೆ, ಎ ಪ್ರೀತಿಯಿಂದ ಒಂದು ಆಸ್ತಿ ಕೊಟ್ಟಿದ್ದಾನೆ. ದಿಸ್ ಈಸ್ ಪ್ರಾಪರ್ಟಿ. ಹೆಂಗೆ ಅಮ್ಮ ನೀನೇನು ಮಾಡಮ್ಮ ಅಂದರೆ, ನೀನು ಇರೋ ತನಕ ಇದರ ಎಲ್ಲ ಬೆನಿಫಿಟು ನೀನು ತಗೋ. ಅದಕ್ಕೆ ನಾವೇನಂತೀವಿ ಅಂದರೆ ಲೈಫ್ ಇಂಟ್ರೆಸ್ಟ್ ಅಂತೀವಿ. ಲೈಫ್ ಇಂಟ್ರೆಸ್ಟ್. ಈ ಲೈಫ್ ಇಂಟ್ರೆಸ್ಟ್ಗೆ ಕೊಟ್ಟಂತ ಆಸ್ತಿ ಈ ಅಮ್ಮನಿಗೆ, ಡಾಟರ್ಗೆ ಅದನ್ನು ಮಾರಕ್ಕೆ ಬರೋದಿಲ್ಲ. ಶಿ ಕ್ಯಾನ್ ನಾಟ್ ಸೆಲ್ ಇಟ್, ಬಟ್ ಶಿ ಕ್ಯಾನ್ ಎಂಜಾಯ್ ಇಟ್. ಶಿ ಕ್ಯಾನ್ ಎಂಜಾಯ್ ದಟ್ ಪ್ರಾಪರ್ಟಿ ಟಿಲ್ ಹಿ ಈಸ್ ಅಲೈವ್, ಬದುಕಿರುವವರೆಗೆ. ಒಂದು ವೇಳೆ ಆಫ್ಟರ್ ಸಮ್ ಟೈಮ್ಸ್ ಹಿ ಡೈಸ್, ಸತ್ತು ಹೋದ್ಲು ಅಂತ ಇಟ್ಕೊಳ್ಳಿ. ಸತ್ತು ಹೋದಾಗ ಏನಾಗುತ್ತೆ, ಈ ಪ್ರಾಪರ್ಟಿ ರೈಟ್ಸ್ ಇದೆಯಲ್ಲ
ದ ಓನರ್ಶಿಪ್ ವಿಲ್ ಶಿಫ್ಟ್ ಬ್ಯಾಕ್ ಅಗೇನ್ ಟು ಎ ಆರ್ ಹೀಸ್ ಎಲ್ ಆರ್. ಇವನು ಸತ್ತು ಹೋಗಿದ್ದ ಅಂದ್ರೆ ಇವನ ಲೀಗಲ್ ರಿಪ್ರೆಸೆಂಟೇಟಿವ್ ಹೋಗುತ್ತೆ. ಈ ಪ್ರೊಸೆಸ್ಗೆ ನಾವೇಂತೀವಿ ಅವಾಗ ದೀಸ್ ಪೀಪಲ್ ಆರ್ ಕಾಲ್ಡ್ ರಿವರ್ಷನರ್ಸ್. ಇವ್ರಿಗೆ ನಾವೇಂತೀವಿ ರಿವರ್ಷನರ್ಸ್ ಅಂತ ಹೇಳ್ತೀವಿ. ಇವರಿಗೆ ರಿವರ್ಷನರ್ ಅಂತ. ಅವ್ರ ಬಗ್ಗೆ ಅಂಥದ್ದಿದ್ದಾಗ ಏನು ಅಂತ, ಅಂಥದ್ದಿದ್ದಾಗ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಆಸ್ತಿ ಇದೆ, ಈ ಆಸ್ತಿನಲ್ಲಿ ಇಲ್ಲಿ ಇವನು ಮನೆ ಕಟ್ಕೊಂಡಿದ್ದಾನೆ, ಈ ಆಸ್ತಿನಲ್ಲಿ ಇಲ್ಲಿ ಇವನು ರೋಡ್ ಮಾಡ್ಕೊಂಡಿದ್ದಾನೆ ಅಂತ ತೋರೋಣ. ಹಿಯರ್ ಇಟ್ ಈಸ್ ಲೈಫ್ ಇಂಟ್ರೆಸ್ಟ್, ಓನರ್ ಇಲ್ಲ ಇಲ್ಲಿ. ಈ ರೀತಿ ಡಾಟರ್ ಎಕ್ಸಾಂಪಲ್ ಕೊಟ್ಟಿದ್ರಲ್ಲ, ಅವ್ರದ್ದು ಪ್ರಾಪರ್ಟಿ ಇದು, ಅವ್ರ ಪ್ರಾಪರ್ಟಿ. ಆಮೇಲೆ ಇವನು 30 ವರ್ಷ ಯೂಸ್ ಮಾಡ್ತಾ ಇದ್ದಾನೆ, 30 ಇಯರ್ಸ್. ಯಾರು? ಎ 30 ಇಯರ್ಸ್ ಯೂಸ್ ಮಾಡ್ತಾ ಇದ್ದಾನೆ ಅಂದ್ರೆ ಆಸ್ ಪರ್ ಸೆಕ್ಷನ್ 25 ಹಿ ಹ್ಯಾಸ್ ಗಾಟ್ ಎ ಈಸ್ಮೆಂಟ್ ರೈಟ್. ಎಗೆ ಈಸ್ಮೆಂಟ್ ರೈಟ್ ಇದೆ. ಆದ್ರೆ ಇಲ್ಲಿ ಆಸ್ತಿ ಟ್ರೂ ಓನರ್ ಹತ್ರ ಇಲ್ಲ. ಇಟ್ ಈಸ್ ನಾಟ್ ವಿತ್ ಎ ಟ್ರೂ ಓನರ್, ಇಟ್ ಈಸ್ ವಿತ್ ಎ ಪರ್ಸನ್ ಹೂ ಈಸ್ ಹ್ಯಾವಿಂಗ್ ಲೈಫ್ ಇಂಟ್ರೆಸ್ಟ್. ಅಥವಾ ಅದನ್ನು ಬಾಡಿಗೆ ಕೊಟ್ಟಿರ್ಬೋದು, ಎರಡು ಚಾನ್ಸ್ ಇರುತ್ತೆ. ಆವಾಗ ಈ 30 ಇಯರ್ಸ್ ಇದೆಯಲ್ಲ, ಇದು ಕೌಂಟ್ ಆಗೋದಿಲ್ಲ ಅನ್ನೋದನ್ನು ಸೆಕ್ಷನ್ 25 ಹೇಳುತ್ತೆ. ಇದು ಆದ್ಮೇಲೆ 30 ವರ್ಷ ಆದ್ಮೇಲೆ ಏನಾಗುತ್ತೆ, ದಿಸ್ ಪ್ರಾಪರ್ಟಿ ವಿಲ್ ಗೋ ಬ್ಯಾಕ್ ಟು ದಿ ಎಲ್ ಆರ್. ಇವ್ರಿಗೆ ಹೋಗುತ್ತೆ ಪ್ರಾಪರ್ಟಿ. ಇವ್ರಿಗೆ ಹೋದ್ಮೇಲೆ ಆವಾಗ ಅವ್ರ ಹತ್ರ ಹೋಗಿ ನನಗೆ ಈಸ್ಮೆಂಟ್ ರೈಟ್ ಇದೆ ಅಂತ ಹೇಳಕ್ಕಾಗಲ್ಲ. 30 ವರ್ಷ ನಿಮ್ಮ ಲೆಕ್ಕಾಚಾರ ಈಸ್ಮೆಂಟ್ ರೈಟ್ಗೆ ಇರ್ತಕ್ಕಂಥ ವರ್ಷ ಇದೆಯಲ್ಲ, 20 ವರ್ಷ, ಅದು ಲೈಫ್ ಇಂಟ್ರೆಸ್ಟ್ ಇದ್ದಂಥವ್ರಿಗೆ ಅಥವಾ ಯಾರಿಗೋ ಬಾಡಿಗೆ ಕೊಟ್ಟಿದ್ರು ಅಂಥವ್ರಿಗೆ ಬರೋದಿಲ್ಲ. ಇಟ್ ಈಸ್ ನಾಟ್ ಅಪ್ಲಿಕೇಬಲ್ ಅನ್ನೋದನ್ನು ಸೆಕ್ಷನ್ 26 ಹೇಳುತ್ತೆ. ನೋಡಿ ಸೆಕ್ಷನ್ 26, ವೇರ್ ಎನಿ ಲ್ಯಾಂಡ್ ಆರ್ ವಾಟರ್ ಅಪಾನ್ ಓವರ್ ಆರ್ ಫ್ರಮ್ ವಿಚ್ ಎನಿ ಈಸ್ಮೆಂಟ್ ಹ್ಯಾಸ್ ಬೀನ್ ಎಂಜಾಯ್ಡ್. ನೀವು ಈಸ್ಮೆಂಟ್ ಅನ್ನು ಎಂಜಾಯ್ ಮಾಡ್ತಾ ಇದ್ದೀರಿ, ಇವಾಗ ಈಸ್ಮೆಂಟ್ ಅನ್ನು ಎಂಜಾಯ್ ಮಾಡ್ತಾ ಇದ್ದೀರಿ. ಆರ್ ಡಿರೈವ್ಡ್ ಹ್ಯಾಸ್ ಬೀನ್ ಹೆಲ್ಡ್ ಅಂಡರ್ ಬೈ ವರ್ಚ್ಯೂ ಆಫ್ ಇಂಟ್ರೆಸ್ಟ್ ಫಾರ್ ಲೈಫ್. ಇಂಟ್ರೆಸ್ಟ್ ಫಾರ್ ಲೈಫ್ ಅಂದ್ರೆ ಅದೇ ನಾ ಹೇಳಿದ್ನಲ್ಲ, ಲೈಫ್ ಇಂಟ್ರೆಸ್ಟ್. ಆರ್ ಇನ್ ಟರ್ಮ್ಸ್ ಆಫ್ ಇಯರ್ಸ್ ಎಕ್ಸೀಡಿಂಗ್ 3 years, ಅಥವಾ 3 ವರ್ಷಕ್ಕಿಂತ ಜಾಸ್ತಿ ಬಾಡಿಗೆ ಕೊಟ್ಟಿದ್ರೆ, 3 ವರ್ಷಕ್ಕಿಂತ ಲೀಸ್ ಇದು ಇರ್ಬೋದು, ಲೀಸು ಇರ್ಬೋದು. ಬಟ್ ಈ ಲೀಸ್ ಅವಧಿ ಎಷ್ಟಿರ್ಬೇಕು? 3 yearsಗಿಂತ ಮೇಲೆ ಇರ್ಬೇಕು, 3 ವರ್ಷಕ್ಕಿಂತ ಜಾಸ್ತಿ ಇರ್ಬೇಕು. ಇದ್ದಂತಹ ಸಂದರ್ಭದಲ್ಲಿ granting thereof time for enjoyment of such easement during the continuance of such interest ಅಂದ್ರೆ ಲೈಫ್ ಇಂಟ್ರೆಸ್ಟ್ ಅಥವಾ ಲೀಸು, term shall be excluded. ಈ ಅವಧಿ ಇದೆಯಲ್ಲ, ಎಷ್ಟು ವರ್ಷ ಇವ್ ಲೈಫ್ ಇಂಟ್ರೆಸ್ಟ್ ಇತ್ತು, ಈ ಅವಧಿಯನ್ನ ನಾವೇನ್ ಮಾಡಬೇಕು? ಎಕ್ಸ್ಕ್ಲೂಡ್ ಮಾಡಬೇಕು. ಆ ಅವಧಿ ಕಂಪ್ಯೂಟ್ ಮಾಡೋಕ್ಕಾಗಲ್ಲ. ದ ಕಂಪ್ಯೂಟೇಷನ್ ಪೀರಿಯಡ್ ಆಫ್ 20 years, ಈ 20 yearsಗೆ ನಾವು ಈ ಅವಧಿ ಸೇರ್ಸಕ್ಕಾಗಲ್ಲ, ಈ ಅವಧಿಯನ್ನ ಸೇರ್ಸಕ್ಕಾಗೋದಿಲ್ಲ. After the determination of such interest or term registered by the person entitled on such determination the said land and water. Illi, see, the simple thing is this. Assume that easement is started from this point. Easement ಉಪಯೋಗ ಮಾಡುವಂಥ ಈ ಒಂದು ದಿನಾಂಕ ಇದೆಯಲ್ಲ, ಇದು 1/1/12 ಇಲ್ಲಿಂದ ಶುರು ಮಾಡ್ಕೊಂಡಿದೆ. ಸೊ 12 ಅಂದ್ರೆ 32, 1/1/12 32, 32ನೇ ಇಸ್ವಿ ತನಕ ಎಷ್ಟು ವರ್ಷ ಆಯ್ತು? 20 ವರ್ಷ ಆಯ್ತು. ಆದರೆ ಈ ಪ್ರಾಪರ್ಟಿ ಇದೆಯಲ್ಲ, ಪ್ರಾಪರ್ಟಿ ಈಸ್ ಅಂಡರ್ LI. ಆಮೇಲೆ ಈ LI ಇರ್ತಕ್ಕಂಥ ವ್ಯಕ್ತಿ ಇಲ್ಲಿ ಸತ್ತು ಹೋಗ್ತಾನಂತ ಇಟ್ಕೊಳ್ಳೋಣ. ಎಲ್ಲಿ? 1/1/40 ಇಲ್ಲಿ ಸತ್ತು ಹೋಗ್ತಾನೆ, 1/1/40 ಸತ್ತು ಹೋಗ್ತಾನೆ. ಆವಾಗ ಎಷ್ಟು ವರ್ಷ ಆಯ್ತು? ಇಲ್ಲಿ 30 ವರ್ಷ ಆಯ್ತು, 30 years. ಈ 30 years ವರೆಗೆ ನೀವು ಯೂಸ್ ಮಾಡ್ತಾ ಇದ್ದೀರಿ ಈ ದಾರಿ ಯೂಸ್ ಮಾಡ್ತಾ ಇದ್ದೀರಿ. ಬಟ್ ಇದು ನಿಮಗೆ ಹೆಲ್ಪೇ ಆಗೋದಿಲ್ಲ, ಇಟ್ ವಿಲ್ ನಾಟ್ ಹೆಲ್ಪ್. ಆಮೇಲೆ ಏನಾಗುತ್ತೆ? ಆಮೇಲೆ ಇಟ್ ವಿಲ್ ಗೋ ಬ್ಯಾಕ್ ಟು ದ ಓನರ್. ನೌ ಹಿಯರ್ ಓನರ್ ವಿಲ್ ಕಮ್ ಇನ್ ಟು ಪಿಕ್ಚರ್. ಹಿಯರ್ ಆಕ್ಚುಲಿ ಲ್ಯಾಂಡ್ ಲಾರ್ಡ್. ಈ ಲ್ಯಾಂಡ್ ಲಾರ್ಡ್ ಬರ್ತಾನೆ. ಈ ಲ್ಯಾಂಡ್ ಲಾರ್ಡ್ ಬಂದ ಮೇಲೆ ಅವನೇನ್ ಮಾಡ್ತಾನೆ? ನೋ ಸ್ಟಾಪ್, ನಾನು ನಿಮ್ಗೆ ಜಾಗ ಕೊಡಲ್ಲ ಅಂತಾನೆ. ಕೊಡಲ್ಲ ಅಂದಾಗ ನನಗೆ ಈಸ್ಮೆಂಟ್ ರೈಟ್ ಇದೆ ಅಂತ ನಿಮ್ಗೆ ಹೇಳಕ್ಕಾಗಲ್ಲ. ಒಂದು ವೇಳೆ ಈ ಓನರ್ನು ಇನ್ನೂ 20 ವರ್ಷ ಸುಮ್ಮನೆ ಇದ್ದಂತ ಇಟ್ಕೊಳ್ಳಿ, another 20 years,
ಎನದರ್ 20 ಇಯರ್ಸ್ ಇದ್ದ ಅಂತಂದ್ರೆ ಈ 20 ಇಯರ್ಸ್ ಬೇಕಾದ್ರೆ ನಿಮಗೆ ಕೌಂಟ್ ಆಗುತ್ತೆ, ಬಟ್ ಮೊದಲಿನ 30 ವರ್ಷ ಕೌಂಟ್ ಆಗೋದಿಲ್ಲ ಅನ್ನೋದನ್ನ ಸೆಕ್ಷನ್ 26 ಹೇಳುತ್ತೆ. ದ ಮೀನಿಂಗ್ ಆಫ್ ಸೆಕ್ಷನ್ 26 ಈಸ್ ದಿಸ್ ಮಚ್ ಓನ್ಲಿ. ದಿಸ್ ಈಸ್ ರಿಗಾರ್ಡಿಂಗ್ ರಿವರ್ಷನರ್. ಓಕೆ, ಅಂದ್ರೆ ರಿವರ್ಷನರ್ ಇದ್ದಂತಹ ಲೈಫ್ ಇಂಟ್ರೆಸ್ಟ್ ಇದ್ದಂಥ ಅಥವಾ ಲೀಸ್ಗೆ ಇದ್ದಂತಹ ಪೀರಿಯಡ್ನಲ್ಲಿ ಈಸ್ಮೆಂಟ್ ನೀವು ಮಾಡ್ತಾ ಇದ್ರೆ, ಉಪಯೋಗ ಮಾಡ್ತಾ ಇದ್ರೆ, ಅದು ಈಸ್ಮೆಂಟ್ ರೈಟ್ಸಿಗೆ ಬರೋದಿಲ್ಲ. ದೆನ್ ಎಕ್ಸ್ಟಿಂಗ್ವಿಶ್ಮೆಂಟ್ ಆಫ್ ರೈಟ್ ಟು ಪ್ರಾಪರ್ಟಿ. ನೋಡಿ, ನಿಮ್ಮ ಸ್ವತ್ತು ಇದೆಯಲ್ವಾ, ಆ ಸ್ವತ್ತಿನ ಹಕ್ಕು ನಶಿಸಿ ಹೋಗುವುದು, ಸ್ವತ್ತಿನ ಹಕ್ಕಿನ ವಿನಾಶ ಅಥವಾ ನಾಶ, ಹಿಂಗೂ ಹೇಳ್ಬೋದು. ನಾಶ ಆಗತ್ತೆ. ಎಂಥ ಸಂದರ್ಭದಲ್ಲಿ ನಾಶ ಆಗತ್ತೆ ಅನ್ನೋದನ್ನ ಈ ಸೆಕ್ಷನ್ ಹೇಳುತ್ತೆ. ಎಟ್ ದ ಡಿಟರ್ಮಿನೇಷನ್ ಆಫ್ ದ ಪೀರಿಯಡ್ ಹಿಯರ್ ಬೈ ಲಿಮಿಟೆಡ್. ಎಟ್ ದ ಡಿಟರ್ಮಿನೇಷನ್ ಆಫ್ ದ ಪೀರಿಯಡ್ ಹಿಯರ್ ಬೈ ಲಿಮಿಟೆಡ್ ಟು ಎನಿ ಪರ್ಸನ್ ಫಾರ್ ಇನ್ಸ್ಟಿಟ್ಯೂಟಿಂಗ್ ಎ ಶೂಟ್ for possession of any property, his right to such property shall be extinguished. ಏನು ಅರ್ಥ ಆಯ್ತು ನಿಮಗೆ? His right to such. ನೋಡಿ, ಯಾವುದೇ ಆಸ್ತಿಯ ವಶಕ್ಕೆ ಸಂಬಂಧಿಸಿದ ಮೊಕದ್ದಮೆಯನ್ನು ಹೂಡಲು ಈ ಕಾಯ್ದೆಯಲ್ಲಿ ನಿಗದಿಪಡಿಸಿದ ಕಾಲಾವಧಿ ಅಂತ್ಯಗೊಂಡಾಗ ಆ ಆಸ್ತಿಗೆ ಸಂಬಂಧಿಸಿದ ಆ ವ್ಯಕ್ತಿಯ ಹಕ್ಕು ಸಂಪೂರ್ಣವಾಗಿ ನಿರ್ನಾಶವಾಗುತ್ತದೆ. ಅಂದರೆ ನೀವು ಯಾವುದೇ ಒಂದು ಆಸ್ತಿಯನ್ನು ಪೊಸೆಷನ್ನಲ್ಲಿ ಇಟ್ಕೊಳ್ಳೋದು ಬಹಳ ಮುಖ್ಯ. ಪೊಸೆಷನ್ನಲ್ಲಿ ಇಟ್ಕೊಳ್ಳೋದು ಬಹಳ ಮುಖ್ಯ. ಡಾರ್ಮೆಂಟನ್ನ ನಿದ್ದೆ ಮಾಡೋರನ್ನ ಕಾನೂನು ನಿಮ್ಗೆ ಹೆಲ್ಪ್ ಮಾಡೋದಿಲ್ಲ. ಇಲ್ಲಿ ಏನಾಗುತ್ತೆ ಅಂತಂದರೆ, ನಿಮ್ಗೆ ಅಕಸ್ಮಾತ್ ನಾನು ಒಂದು ಎಕ್ಸಾಂಪಲ್ ತಗೊಳ್ಳೋದಾದರೆ, ನಮ್ಮ ಶೆಡ್ಯೂಲ್ ಇದೆಯಲ್ವಾ, ಶೆಡ್ಯೂಲ್ 1, ಈ ಕಾನೂನಿನಲ್ಲಿ ಶೆಡ್ಯೂಲ್ 1 ಇದೆ. ಈ ಶೆಡ್ಯೂಲ್ನಲ್ಲಿ ಅನೇಕ ಆರ್ಟಿಕಲ್ಗಳಿದ್ದಾವೆ. ದೇರ್ ಈಸ್ ಒನ್ ಆರ್ಟಿಕಲ್ 65. ಆರ್ಟಿಕಲ್ 65. ಈ ಆರ್ಟಿಕಲ್ 65 ಏನು ಮಾಡುತ್ತೆ ಅಂತಂದ್ರೆ, ನೀವು ಪೊಸೆಷನ್ಗೆ 12 ಇಯರ್ಸ್ ಟೈಮ್ ಕೊಟ್ಟಿದೆ. ನಿಮ್ಮ ಆಸ್ತಿ 12 ವರ್ಷ ನಿಮ್ಮ ಪೊಸೆಷನಲ್ಲಿ ಇಲ್ಲ ಅಂತ ಇಟ್ಕೊಳ್ಳಿ. 12 ವರ್ಷ ನಿಮ್ಮ ಪೊಸೆಷನ್ನಲ್ಲಿ ಇಲ್ಲ. ಆದ್ರೆ ಅದೇ 12 ವರ್ಷ ಯಾವನೋ ಥರ್ಡ್ ಪಾರ್ಟಿ ಕಂಪ್ಲೀಟ್ ಪೊಸೆಷನ್ನಲ್ಲಿ ಇಟ್ಕೊಂಡಿದ್ದಾನೆ, ಫುಲ್ ಎಂಜಾಯ್ ಮಾಡ್ತಾ ಇದ್ದಾನೆ. ನೀವು ಯಾವತ್ತೂ ಹೋಗಿ ಅವ್ನು ಖಾಲಿ ಮಾಡಂತ ಕೇಳಿಲ್ಲ. ಎಲ್ಲಿವರೆಗೆ? 12 ವರ್ಷದವರೆಗೆ ಕೇಳಿಲ್ಲ. ಆವಾಗ 12 ವರ್ಷ ಆದಮೇಲೆ ಅವ ಹೋಗಿ ಕೋರ್ಟಿಗೆ ಕೇಸ್ ಹಾಕ್ಕೊಂಡು, ಸ್ವಾಮಿ 12 ವರ್ಷದಿಂದ ನಾನು ಈ ಆಸ್ತಿಯಲ್ಲಿ ಇದ್ದೀನಿ, ಯಾರು ಇದನ್ನು ಕ್ಲೇಮ್ ಮಾಡಿಲ್ಲ, ನಾನು ಫುಲ್ ಎಂಜಾಯ್ ಮಾಡ್ತಾ ಇದ್ದೀನಿ, ಇದನ್ನು ನನ್ನ ಹೆಸರಿಗೆ ಮಾಡಿಕೊಡಿ ಅಂದ್ರೆ ಮಾಡಿಕೊಡ್ತಾರೆ. ದಟ್ ಈಸ್ ನೋನ್ ಆಸ್ ಎಡ್ವರ್ಸ್ ಪೊಸೆಷನ್. ದಟ್ ಈಸ್ ನೋನ್ ಆಸ್ ಎಡ್ವರ್ಸ್ ಪೊಸೆಷನ್. ಎಡ್ವರ್ಸ್ ಪೊಸೆಷನ್. ಓನರ್ಗೆ ಅವನ ಹಕ್ಕೆ ಹೋಗ್ಬಿಡ್ತದೆ 12 ವರ್ಷ ಆದಮೇಲೆ. 12 ವರ್ಷದ ಒಳಗಡೆನೆ ನೀವೇನು ಮಾಡಬೇಕು? ಕೇಸ್ ಫೈಲ್ ಮಾಡಿ ಆ ಕೇಸ್ ಮುಖಾಂತರ ಅವನಿಗೆ ವೆಕೇಷನ್ಗೆ ಅವನು ವೆಕೇಟ್ ಮಾಡಲಿಕ್ಕೆ ನೀವು ಕೇಸ್ ಹಾಕಬೇಕು. ಜಾಗ ಖಾಲಿ ಮಾಡೋ ನಮ್ದಿದು ಅಂತ ಹೇಳಿ 12 ವರ್ಷದೊಳಗೆ. 12 ವರ್ಷ ನೀವು ಮಲ್ಕೊಂಡಿದ್ರೆ ಅದು ನಿಮ್ಮ ಆಸ್ತಿ ಅಲ್ಲ. ದಟ್ ಇಸ್ ವಾಟ್ ಈಸ್ ದಿ ಎಟ್ ದ ಡಿಟರ್ಮಿನೇಷನ್ ಆಫ್ ದ ಪೀರಿಯಡ್ ಹಿಯರ್ ಬೈ ಲಿಮಿಟೆಡ್. ವೇರ್ ಇಟ್ ಈಸ್ ಲಿಮಿಟೆಡ್? ಇಟ್ ಈಸ್ ಲಿಮಿಟೆಡ್ ಇನ್ ಶೆಡ್ಯೂಲ್. ಇಟ್ ಈಸ್ ಲಿಮಿಟೆಡ್ ಇನ್ ಶೆಡ್ಯೂಲ್ 1. ಶೆಡ್ಯೂಲ್ 1ನಲ್ಲಿ ಏನು ಹೇಳಿರ್ತಾರೋ ಆ ಲಿಮಿಟೇಷನ್ ಪೀರಿಯಡಿನ ತನಕ ಟು ಎನಿ ಪರ್ಸನ್ ಫಾರ್ ಇನ್ಸ್ಟಿಟ್ಯೂಟಿಂಗ್ ಎ ಶೂಟ್. ಅಂದ್ರೆ ಆ ಪೀರಿಯಡ್ ಒಳಗೆ ನೀವೇನು ಮಾಡಬೇಕು? ದಾವೆ ಹೂಡಬೇಕು. ದಾವೆ ಹೂಡ್ಲಿ. ನೋಡಿ, ಪ್ರಾಪರ್ಟಿ ವಿಷಯ ಬಂದಾಗ ನೀವೇನು ಮಾಡಬೇಕು? 12 ವರ್ಷದ ಒಳಗೆ ದಾವೆ ಹೂಡಬೇಕು. 12 ವರ್ಷದ ಒಳಗೆ ದಾವೆ ಹೂಡಿದ್ರೆ ಆ ಪ್ರಾಪರ್ಟಿ ನಿಮಗೆ ಬರುತ್ತೆ. ಇಲ್ಲ ಅಂದ್ರೆ ನಿಮಗದು ಸೇರೋದಿಲ್ಲ ಅಂತಕ್ಕಂಥದ್ದನ್ನು ಸೆಕ್ಷನ್ 27 ಹೇಳುತ್ತೆ. ನಿಮಗೆ ಇದ್ರ ಮೇಲೆ ಶಾರ್ಟ್ ನೋಟ್ ಬರ್ಬೋದು, ಎಡ್ವರ್ಸ್ ಪೊಸೆಷನ್ ಅಂತ. ಎಡ್ವರ್ಸ್ ಪೊಸೆಷನ್. ಆವಾಗ ನೀವು ಸೆಕ್ಷನ್ 27ನ ಈ ರೀತಿ ಉದಾಹರಣೆಯೊಂದಿಗೆ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಇಲ್ಲಿ ಒಂದು ಕೇಸ್ ಇದೆ, ಜಸ್ಟ್ ಕೇಸ್ ಲಾನ ನಾನು ನಿಮಗೆ ಮೆನ್ಷನ್ ಮಾಡಿದ್ದೀನಿ. ದ ಪೆಂಡೆನ್ಸಿ ಆಫ್ ದ ಅರ್ಲಿಯರ್ ಶೂಟ್ ಬೈ ದ ಡಿಪೆಂಡೆಂಟ್ಸ್ ವಿಚ್ ವಾಸ್ ಅಲ್ಟಿಮೇಟ್ಲಿ ಡಿಸ್ಮಿಸ್ಡ್ ವುಡ್ ನಾಟ್ ಅರೆಸ್ಟ್ ರನ್ನಿಂಗ್ ಆಫ್ ಲಿಮಿಟೇಷನ್ ಟೈಮ್ ಡ್ಯೂರಿಂಗ್ ದ ಪೆಂಡೆನ್ಸಿ ಆಫ್ ದ ಶೂಟ್. ನೋಡಿ, ಅಂದರೆ ಈ 12 ವರ್ಷಕ್ಕೆ ಸಂಬಂಧಪಟ್ಟಂಗೆ ಯಾವುದೋ ಒಂದು ಶೂಟ್ ಪೆಂಡಿಂಗ್ ಇದೆ, ಅದು ಆ ಪೆಂಡಿಂಗ್ ಇರೋ ಟೈಮಲ್ಲಿ ನಮಗೆ ಇಲ್ಲಿ ಈ 12 ವರ್ಷಕ್ಕೆ ಅದರಲ್ಲಿ ಎಕ್ಸ್ಕ್ಲೂಡ್ ಆಗುತ್ತೆ ಇದು ಅಂತ ತಿಳ್ಕೊಂಡಿದ್ರೆ ತಪ್ಪು. ದ ಶೂಟ್ ಮಸ್ಟ್ ಬಿ ಸ್ಪೆಸಿಫಿಕಲಿ ಫಾರ್ ದ ಪರ್ಪಸ್ ಆಫ್ ವೆಕೇಶನ್ ಆಫ್ ದ ಸೈಟ್. ಪೊಸಿಷನ್ ಫಾರ್ ಪ್ರೊಕ್ಯೂರ್ಮೆಂಟ್ ಆಫ್ ಪೊಸಿಷನ್ ನಿಮ್ಮ ಶೂಟ್ ಇರಬೇಕು. ಇದ್ರೆ ಮಾತ್ರ ಅದು ನಿಮ್ಗೆ ಅಪ್ಲೈ ಆಗುತ್ತೆ, ಇಲ್ಲ ಅಂದ್ರೆ ಅಪ್ಲೈ ಆಗೋದಿಲ್ಲ ಅನ್ನೋದನ್ನ ಈ ಪ್ರಕರಣದಲ್ಲಿ ಹೇಳಲಾಗ್ತದೆ.
I think this is what is the concept of easement, concept of, I think we have discussed things, easement, prescription. ನಿಮಗೆ ಪ್ರಿಸ್ಕ್ರಿಪ್ಷನ್ ಅಂತಲೂ ಶಾರ್ಟ್ ನೋಟ್ ಕೇಳ್ಬೋದು. ವಾಟ್ ಡು ಯು ಅಂಡರ್ಸ್ಟ್ಯಾಂಡ್ ಬೈ ಪ್ರಿಸ್ಕ್ರಿಪ್ಷನ್? Section 25 you have to explain. Section 25 and 26 both you have to explain for a prescription. Then adverse possession in Section 27 explain ಮಾಡಬೇಕಾಗುತ್ತೆ. The provision of acquisition of ownership by possession, Section 25 to 27 embody the doctrine of prescription, whereby long and continuous, peaceful, open and uninterrupted possession or enjoyment as a right matures into a legally enforceable, indefeasible right. These sections reflect law's preference for certainty, stability, and finality in property relations by discouraging stale claims and penalizing prolonged inaction of the true owner. ನೋಡಿ, prolonged inaction of the true owner. ನಿಜವಾಗಿ ಓನರ್ ಇದ್ದು ನೀವು ಆರಾಮಾಗಿ ಮಲ್ಕೊಂಡಿದ್ದೆ ಅಂದ್ರೆ ಇರಪ್ಪ ಅಂತ. ಓಕೆ, at the same time they balance private rights with public interest by prescribing longer period where government property is there. ನೋಡಿ, ಸರ್ಕಾರದ ಆಸ್ತಿ ಎಲ್ಲರ ಆಸ್ತಿ, ಆದ್ದರಿಂದ ಪ್ರೈವೇಟ್ ಪ್ರಾಪರ್ಟಿ ಆದರೆ 20 ವರ್ಷ, ಗೌರ್ಮೆಂಟ್ ಆದರೆ 30 ವರ್ಷ. ದಟ್ ಈಸ್ ದಿ ಕಾನ್ಸೆಪ್ಟ್. ಇದನ್ನ ಕನ್ನಡದಲ್ಲಿ ಬರ್ತೀನಿ. ವಿತ್ ದಿಸ್ ಐ ಆಮ್ ಕನ್ಕ್ಲೂಡಿಂಗ್ CPC all 5 units. ಶಾರ್ಟ್ಲಿ ಇನ್ನೊಂದು ವಾರದಲ್ಲಿ ನಾನು CPCಗೆ ಸಂಬಂಧಪಟ್ಟಂತಹ ಯಾವ ಪ್ರಾಬ್ಲಮ್ಗಳಿದ್ದಾವೆ, ಪ್ರಾಬ್ಲಮ್ಗಳ ಒಂದು ವಿಡಿಯೋನ ನಿಮ್ಮ ಮುಂದೆ ತಂದು CPCಯನ್ನು ಇಲ್ಲಿ ಕ್ಲೋಸ್ ಮಾಡ್ತೀನಿ. ಸೊ ಐ ಕ್ಯಾನ್ ಟೆಲ್ ಯು ಆಲ್ ದ ಬೆಸ್ಟ್ ಫಾರ್ ದ ಎಕ್ಸಾಮ್ಸ್ ಆಫ್ CPC exam. I think on 19th January it is there. Still sufficient time is there. All videos are done. ಎಲ್ಲ ವಿಡಿಯೋಗಳನ್ನು ಡೀಟೇಲ್ ಆಗಿ ಮಾಡಿದ್ದೀನಿ. ದಯವಿಟ್ಟು ನೀವು ನನ್ನ ವಿಡಿಯೋಗಳನ್ನು ನೋಡಿದರೆ CPC ಎಕ್ಸಾಮನ್ನು ಪಾಸ್ ಮಾಡದೇ ಇರುವಂತಹ ಯಾವುದೇ ಚಾನ್ಸ್ ಇರೋದಿಲ್ಲ. ಅಷ್ಟು ವಿವರವಾದಂತಹ ಕಾನ್ಸೆಪ್ಚುವಲ್ ವಿಡಿಯೋಗಳನ್ನು ನಾನು ನಿಮ್ಮ ಮುಂದೆ ತಂದಿದ್ದೀನಿ. ನಿಮ್ಮ ಪರೀಕ್ಷೆ ಆ್ಯಕ್ಚುಲಿ CPC ಈಸ್ ಎ ವೆರಿ ವಾಸ್ಟ್ ಸಬ್ಜೆಕ್ಟ್. ಅದನ್ನು ಅಷ್ಟರ ಮಟ್ಟಿಗೆ ನೀವು ಪರೀಕ್ಷೆಯಲ್ಲಿ ಬರೆಯೋಕ್ಕೂ ಆಗಲ್ಲ. ಆಮೇಲೆ ನಾನು ಏನು ಮಾಡಿದ್ದೀನಿ ಅಂತಂದರೆ, ಕಾನ್ಸೆಪ್ಟ್ ನಿಮ್ಮ ತಲೆಯಲ್ಲಿ ಹೋಗಬೇಕು, ಈ ಕಾನೂನಿನ ಮೂಲ ತತ್ವ ನಿಮ್ಮ ತಲೆಯಲ್ಲಿ ಹೋಗಬೇಕು. ಆ ಉದ್ದೇಶವನ್ನು ಇಟ್ಕೊಂಡು ಪಾಠ ಮಾಡಿದ್ದೀನಿ. ಅದು ನಿಮ್ಗೆ ಹೆಲ್ಪ್ ಆಗುತ್ತೆ ಅಂದ್ಕೊಳ್ತಾ, ಈ ನನ್ನ ಪಾಠದ ಬಗ್ಗೆ, CPCಯ ಬಗ್ಗೆ ವಿವರವಾದ ಕಮೆಂಟ್ಗಳನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಇನ್ನು ಮುಂದೆ ಬರುವಂತಹ ವಿಡಿಯೋಗಳನ್ನು ಇನ್ನೂ ಚೆನ್ನಾಗಿ ಮಾಡುವಂತಹ ಒಂದು ಶಕ್ತಿ ನನ್ನಲ್ಲಿ ಬರಲಿ. ಅದಕ್ಕೆ ನೀವೆಲ್ಲ ಪೂರಕ ಆಗಬೇಕು ಅಂತ ಹೇಳಿ ಈ ವಿಡಿಯೋನ ಮುಗಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಫಾರ್ ದ ಎಕ್ಸಾಮ್.